ಇವತ್ತು ಕರ್ನಾಟಕ ರಾಜ್ಯಾದ್ಯಂತ SIಯವರು ವೋಟಿಂಗ್ದು ನಡೀತಾ ಇದೆ. ಈ 2002ರಲ್ಲಿ ಪರಿಷ್ಕರಣೆ ಆಗಿತ್ತು. 2000 ಇಲ್ಲಿವರೆಗೂ ಪರಿಷ್ಕರಣೆ ಆಗದೇ ಇರೋದ್ರಿಂದ ಅದನ್ನು ಮತ್ತೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅದನ್ನು ಕೈಗೆತ್ತಿಕೊಂಡಿದೆ. ಹಾಗಾಗಿ ಎಲ್ಲರೂ ಕೂಡ ಒಂದು ದೇಶ ಒಂದೇ ಮತ ಇರಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜನ ಕೂಡ ಸ್ಪಂದಿಸಿದ್ದಾರೆ. ವಿಶೇಷವಾಗಿ ಮಾಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಗೋಪಾಲಣ್ಣವರು 276 ಬೂತಲ್ಲಿ 276 ಬೂತ್ಗೂ BLA 2 ಮಾಡಿ ಅಲ್ಲಿ ಲೋಕಲ್ ಲೀಡರ್ನೆಲ್ಲ ಕರೆಸಿ ಮೀಟಿಂಗ್ 10 ಸಭೆ ಮಾಡಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಮನೆಗೆ ಹೋಗಿ ಗೌರವಿಸಿ ಅವ್ರನ್ನ ಮನೆಯಿಂದ ಕರೆದಿ ಬರ್ಕೊಳ್ಳೋವಂಥದ್ದು. BLA 2 ಹೋಗಬೇಕು, BLA 1 ಸರ್ಕಾರದಿಂದ ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಪ್ರತಿ ಮನೆಗೂ ಹೋಗಿ ಅವ್ರನ್ನ ಎಚ್ಚೆತ್ಕೊಂಡು ನೀವು ವೋಟ್ ಲಿಸ್ಟ್ ಮಾಡಬೇಕಮ್ಮ ಅಂತೇಳಿ ಕಲೆಕ್ಟ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಈಗಾಗಲೇ ಎಲ್ಲ ನಮ್ಮ ಕ್ಷೇತ್ರದ 226 ವಾರ್ಡಲ್ಲೂ ಕೂಡ ಕೆಲಸ ನಡೀತಾ ಇದೆ. ಜನಕ್ಕೆ ಹೋದಾಗ ಕೆಲವು ಸರಿ ಯಾಕೆ ಏನು ಅಂತ ಪ್ರಶ್ನೆ, ಅದನ್ನು ಸೌಜನ್ಯವಾಗಿ ಅವ್ರನ್ನ ಕರೆಸಿ ಮಾತಾಡಿ ಅಮ್ಮ ಹೀಗಿದೆ ನೀವು ವೋಟರ್ ID ಕೊಡಿ ಚೆಕ್ ಮಾಡಿ ಕೊಡ್ತೀವಿ ಅಂತೇಳಿ ಫಾರಮ್ ಕೊಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದು ವಾಪಸ್ ತಗೊಳ್ಳೋವಂಥದ್ದು ಒಂದು ಅವಕಾಶ ಇದೆ, ಟೈಮ್ ಇದೆ. ಆ ಟೈಮ್ ಇರೋವರೆಗೂ ಅಪ್ಲಿಕೇಶನ್ನು ಸಮಸ್ಯೆ ಆಗ್ತದೆ. ಏನಪ್ಪ ನಮಗೆ ಇಲ್ಲಿ ತೊಂದರೆ ಅಂದರೆ ಎಲ್ಲೋ ಗುಲ್ಬರ್ಗ, ರಾಯಚೂರು, ಮೈಸೂರಲ್ಲಿ ಇರ್ತಕ್ಕಂಥವ್ರು ಆ ಓಟ್ ಹಾಕಿರ್ತಕ್ಕಂಥ ಬೂತ್ ಬೇಕು, ಅಜ್ಜಂದು ಅಪ್ಪಂದು ಅನ್ನೋದು ಒಂದು ಸಮಸ್ಯೆ ಐತೆ. ಅದನ್ನು ಎಲ್ಲ ಏನು ಮಾಡಬೇಕು ಅಂತ ಹೇಳಿ ಒಂದು ಗೋಪಾಲಣ್ಣ ಶಾಸಕರು ಒಂದು ಜನ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಆ್ಯಪನ್ನು ರೆಡಿ ಮಾಡಿ ಸಿಗುತ್ತಾ ಇದೆ. ಸಿಗೋದ್ರಿಂದ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಭಾಳ ಈಸಿ ಆಗ್ತದೆ. ಅದಕ್ಕೆ ಜನಕ್ಕೆ ಹೇಳ್ತಾ ಇದ್ವಿ, ಜನಕ್ಕೆ ನೋಡಿ ಎದುರ್ಕೋಬೇಡಿ, ಸಮಸ್ಯೆ ಆಗೋದಿಲ್ಲ. ಆ ಅಪ್ಲಿಕೇಶನ್ ಫಾರಮ್ನ ತಪ್ಪು ಮಾಡಬೇಡಿ. ತಪ್ಪು ಮಾಡೋದಂದರೆ ಸಮಸ್ಯೆ ಆಗುತ್ತೆ. ನೀವು ನಾಳೆ ವೋಟ್ ID ಬರೋದಿಲ್ಲ. ಕೆಳಗಡೆ ಸಿಗ್ನೇಚರ್ ಕಂಪಲ್ಸರಿ ಸಿಗ್ನೇಚರ್ ಹಾಕಬೇಕು, ನೀವು ಹಾಕಬೇಕು, BLA 1 ಹಾಕಬೇಕು. ಮಾಡಿದ್ರೆ ಮಾತ್ರ ಅದು ಮತವಾಗಿ ಪರಿರಕ್ಷಣೆ ಆಗ್ತದೆ. ಸಮಸ್ಯೆ ಆದರೆ ಇನ್ನೂ ಸಮಯ ಇರೋದು, ಇನ್ನೂ 1.5 ತಿಂಗಳು ಇರೋದ್ರಿಂದ ಮತ್ತೆ ಬಂದು ನಿಮ್ಮ ಅಧಿಕಾರಿಗಳು ಹೇಳ್ತಾರೆ ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ಳೋದು ಅವಕಾಶ ಆಯ್ತು ಅಂದರೆ ಪ್ರತಿ ಮನೆಗೆ ಹೋಗಿ ಎಲ್ಲ ನಮ್ಮ ಹಿರಿಯ ನಾಗರಿಕರು ಎಲ್ಲ ಬಂದು ಹೋಗಿ ಈ ವಾರ್ಡ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮೆಲ್ಲ ಹಿರಿಯರೆಲ್ಲ ಈ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಇದು ಯಾವುದೇ ಪಕ್ಷದ ಕೆಲಸ ಅಲ್ಲ. ಇದು ಮತವನ್ನು ಹಾಕಬೇಕು. ಹಾಕೋದು ಬಿಡೋದು ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ. ಅದನ್ನು ಮತವನ್ನು ಸೇರಲಿ, ಮತವನ್ನು ಸೇರಿಸ್ಬೇಕು ಅಂತೇಳಿ ಈ ಒಂದು ಆಂದೋಲನವನ್ನು ಕೆಲಸವನ್ನು ಮಾಡ್ತಾಯಿದ್ದೀವಿ. ಸರ್, ಈ ಬಗ್ಗೆ SIR ಬಗ್ಗೆ ರಾಜಕೀಯವಾದ ಪರವಾದ ವಿರೋಧವಾದ ಚರ್ಚೆಗಳು ಅಲ್ಲೇ ನಡೀತಾ ಇದೆ. ಈಗ ಎಲ್ಲೋ ಒಂದು ಕಡೆ ಮಾಡ್ತಾ ಇರುವಾಗ ಎರಡೂ ಪಾರ್ಟಿ ಮಾಡ್ಕೊಂಡಿದ್ದೀವಿ ನಾವು. BJP ಅವರು ಇದ್ದಾರೆ, ಕಾಂಗ್ರೆಸ್ಸವರು ಇದ್ದಾರೆ, JDS ಇದ್ದಾರೆ. ಎಲ್ಲರೂ ಒಮ್ಮತದಿಂದ ಕರ್ಕೊಂಡು ಕೆಲಸವನ್ನು ಮಾಡೋದು. ಇಲ್ಲಿ ಆ ಭಾಗದಲ್ಲಿ ಏನಿಲ್ಲ. ಬೇರೆ ಕಡೆ ಎಲ್ಲೋ ಗುಂಪು ಮಾಡ್ಕೊಂಡು ಒಂದು ಚೌಟಿ ಮಾಡ್ಕೊಂಡು ಕರ್ಕೊಂಡು ಮಾಡೋದು ತಪ್ಪು, ಅದು ಸರಿ ಇಲ್ಲ. ಮನೆ ಬಾಗಿಲಿಗೆ ಹೋಗಿ ಅವರನ್ನು ಎಚ್ಚರಿಸಿ ನಿಮ್ಮ ಮತವನ್ನು ಸೇರಿಸ್ಬೇಕಮ್ಮ ಅಂತ ಹೇಳೋ ಕೆಲಸವನ್ನು ನಮ್ಮ ಶಾಸಕರು ಇಲ್ಲಿ ನಮಗೆ ಎಲ್ಲ ತಾಕೀತು ಮಾಡಿ ಕಳಿಸಿದ್ದಾರೆ. ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಸಾರ್ವಜನಿಕರು ಸ್ಪಂದಿಸಬೇಕು. ಅವರು ಕೂಡ ತಾಳ್ಮೆಯಿಂದ ಇದ್ದು ಫಾರಮ್ ಇಸ್ಕೊಂಡು ಫಿಲ್ ಮಾಡಿ ಕೊಡಬೇಕು. ಆವಾಗ ಈ ದೇಶದ ಮತದಾರರು, ಈ ರಾಜ್ಯದ ಮತದಾರರು ಆಗ್ತಾರೆ. ಅವರು ನಾಳೆ ದಿನ ಮತದಾರ ಇಲ್ಲ ಅಂದರೆ ನೀವು ದೇಶದಲ್ಲಿ ಇದ್ದೇ ಅನ್ನೋದು ಗೊತ್ತಾಗೋದಿಲ್ಲ. ಏನೇ ಡಾಕ್ಯುಮೆಂಟ್ಸ್ ಇದ್ದರೂ ವೋಟರ್ ID ಮಾತ್ರ ಕಂಪಲ್ಸರಿ ಇರಲೇಬೇಕಾಗ್ತದೆ. ನಾಳೆ ಒಂದು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾರನ್ನು ಆರಿಸ್ಬೇಕು ಅನ್ನೋ ಹಕ್ಕು ನಿಮಗೆ ಸಿಗುತ್ತೆ. ಅವರಿಗೆ ಇರಲೇಬೇಕು ಅಂತ ನಮ್ಮ ಮನವಿ ಮಾಡ್ಕೊಂಡು ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಇವತ್ತು ಫುಟ್ಪಾತ್ಗಳ ಒತ್ತುವರಿಯನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯಾಚರಣೆ ನಡೀತಾ ಇದೆ. ಇದಕ್ಕೆ ಪರನೂ ಇದೆ, ವಿರೋಧನೂ ಇದೆ. ಇಲ್ಲ, ಫುಟ್ಪಾತ್ ಇರೋತಕ್ಕಂಥದ್ದು ಜನ ಓಡಾಡಲಿಕ್ಕೋಸ್ಕರ, ರಸ್ತೆ ಇರೋದು ವೆಹಿಕಲ್ ಓಡಾಡೋಕ್ಕೋಸ್ಕರ. ಹಾಗಾಗಿ ಜನ ಏನು ಮಾಡ್ತಾರೆ, ಫುಟ್ಪಾತಲ್ಲಿ ಬ್ಲಾಕ್ ಆಗೋಗಿದ್ರೆ ರಸ್ತೆ ಬರ್ತಾರೆ, ಆಕ್ಸಿಡೆಂಟ್ ಆಗ್ತದೆ. ಹಂಗಾಗೋದ್ರಿಂದ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಮಂತ್ರಿಗಳು. ನಿಜವಾಗ್ಲೂ ಫುಟ್ಪಾತ್ ತೆರವು ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಫುಟ್ಪಾತ್ ಜೀವನ ಮಾಡ್ತಕ್ಕಂಥ ಸಾಕಷ್ಟು ಸಾರ್ವಜನಿಕರು ಇರ್ತಾರೆ. ಬಟ್ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅವ್ರು ತೆರವುಗೊಳಿಸೋದು ಒಳ್ಳೆಯದು ಅಂತ. ಖಂಡಿತ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಎಲ್ಲೋ ಒಂದು ಕಡೆ ಇಲ್ಲಿ ನಾವು ಎದುರುಗಡೆ ಇದೆ, ಜೀವನ ಮಾಡ್ಕೊಂಡು ಬೋಂಡ ಮಾರ್ಕೊಂಡು ಜೀವನ ಮಾಡ್ತಾರೆ. ಅವ್ನು ಸಮಸ್ಯೆ ಆಗುತ್ತೆ. ಅವ್ರು ತೆರವು ಮಾಡ್ಕೊಡೋಕ್ಕೆ ಜನ ಈಗಾಗಲೇ ಟೈಮ್ ಕೊಟ್ಟಿದ್ದಾರೆ. 1 ವಾರ 10 ದಿವಸದಿಂದ ನೀವು ತೆರವು ಮಾಡಿ ಬೇರೆ ಕಡೆ ಜಾಗ ನೋಡ್ಕೊಳ್ಳಿ, ಹಾಕ್ಕೊಳ್ಳಿ, ಮನೆ ಒಳಗಡೆ ಕೆಲಸ ಮಾಡಿ ಅಂತ ಸಂಪೂರ್ಣವಾಗಿ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಅಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಜನರು ಕೂಡ ಸ್ಪಂದಿಸಬೇಕು ಸರ್.